ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅರ್ಧ ಕಪ್ಪು ನೆನೆಸಿದ ಕಡಲೆಬೇಳೆ ಮತ್ತು ಒಂದು ಕಾರ್ನಿಂದ ಇವತ್ತು ಫಟಾಫಟ್ ಅಂತ ಹೇಳ್ಬಿಟ್ಟು 15 ನಿಮಿಷದಲ್ಲಿ ತಿಂಡಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ಈಗ ಜೋಳವನ್ನು ಬಿಡಿಸಿಟ್ಟಿದ್ದೇನೆ. ಈ ಜೋಳವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದು 1 ಕಪ್ ಆಗಿದೆ. ಇದಕ್ಕೆ ನಾನು ಇಲ್ಲಿ ಅರ್ಧ ಕಪ್ಪಿನಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ರುಬ್ಬಬೇಕು. ಇದಕ್ಕೆ ನಾನು ಇಲ್ಲಿ ಸಣ್ಣ ಕಪ್ಪಿನಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿದ್ದೇನೆ, ಒಂದು ಮೆಣಸಿನಕಾಯಿಯನ್ನು ಹಾಕಿದ್ದೇನೆ ಮತ್ತು ಸ್ವಲ್ಪ ನೀರು ಹಾಕಿದ್ದೇನೆ. ನೋಡಿ, ಅರ್ಧ ಲೋಟ ನೀರು ಹಾಕಿದ್ದೇನೆ. ಅದರಲ್ಲಿ ಸಹ 1/4 ಲೋಟ ಮಾತ್ರ ಹಾಕಿದ್ದೇನೆ, 1/4 ಲೋಟ ಉಳಿಸಿದ್ದೇನೆ. ಈಗ ರುಬ್ಬಿ ತಂದಿದ್ದೇನೆ. ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಬಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ನಾನು ರುಬ್ಬಿದನ್ನು. ನೋಡಿ, ಕನ್ಸಿಸ್ಟೆನ್ಸಿ ನೋಡಿ, ಇದೇ ಹದದಲ್ಲಿ ಮಾಡಬೇಕು, ತುಂಬ ನೀರು ಮಾಡಬಾರ್ದು. ಈಗ ಇದಕ್ಕೆ ನಾನು ಉಪ್ಪು ಹಾಕಿದ್ದೇನೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಹಾಕಿದ್ದೇನೆ, ಅಡುಗೆ ಸೋಡಾ ಏನಿದೆ ಅದನ್ನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ. ಇದು ಬೆಳಗ್ಗೆ ಫಟಾಫಟ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ಬೋದು. ಈಗ ಇದನ್ನು ನಾನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇಡ್ತೇನೆ. ಅಷ್ಟೊತ್ತಿಗೆ ನಾನು ಒಂದು ಬಟ್ಲನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈಗ ಎಣ್ಣೆ ಸವರಿಸಿ ಇಡಬೇಕು. ಈಗ ಇದು 5 ನಿಮಿಷ ಆಗಿದೆ. ಈಗ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಇದಕ್ಕೆ ಈ ಬಟ್ಲನ್ನು ಇಡ್ತಾ ಇದ್ದೇನೆ. ಇಟ್ಬಿಟ್ಟು ಇದು ಈಗ ನಾವು ಮಾಡಿದಂತಹ ಜೋಳದ ಹಿಟ್ಟು ಏನಿದೆಯಾ ಅದನ್ನು ಹಾಕಬೇಕು ಇದಕ್ಕೆ ನಿಧಾನವಾಗಿ. ಇದು ಇಡ್ಲಿ ಸ್ಟ್ಯಾಂಡ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಇಲ್ಲಿ ಹಾಕಲಿಕ್ಕೆ. ಈಗ ಹಾಕಿದ್ದೇನೆ ಈ ರೀತಿಯಾಗಿ. ಈಗ ಇದನ್ನು ಒಂದೇ ಲೆವೆಲ್ ಮಾಡಬೇಕು ಈ ರೀತಿಯಾಗಿ. ನಾನು ಚಮಚದ ಸಹಾಯದಿಂದ ಇದನ್ನು ಈ ರೀತಿಯಾಗಿ ಒಂದೇ ಲೆವೆಲ್ ಮಾಡಿದ್ದೇನೆ. ಈಗ ನಾನು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಬೇಯಿಸಬೇಕು. ಈಗ ಇದು 15 ನಿಮಿಷ ಆಗಿದೆ. ಈಗ ನೋಡಿ, ನಾನು ಚಾಕುವಿನಿಂದ ಇದು ಬೆಂದಿದೆ ಇಲ್ವಾ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೇನೆ. ಅಂಟ್ಕೊಳ್ತಾ ಇಲ್ಲ, ಇದು ಬೆಂದಿದೆ. ಈಗ ಇದು ತಣ್ಣಗಾಗಿದೆ. ಈಗ ನಾನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ಕ್ವೇರ್ ಆಗಿ. ಇದು ಹೀಗೆ ಕಟ್ ಮಾಡಿದ್ದು ನೋಡಿ, ಈಗ ಬರ್ತಾ ಇದೆ ಇದು ಒಂದೊಂದೇ ಪೀಸಾಗಿ. ಈಗ ಒಂದು ದೋಸೆ ಕಾವಲಿಯನ್ನು ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ನಾನಿಲ್ಲಿ. ಒಂದು 3-4 ಸ್ಪೂನ್ನಷ್ಟು ಎಣ್ಣೆ ತಗೊಂಡಿದ್ದೇನೆ. ಇದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ಈಗ ನಾನು ಇಲ್ಲಿ ಬಿಳಿ ಎಳ್ಳನ್ನು ತಗೊಂಡಿದ್ದೇನೆ 1 ಸ್ಪೂನ್ನಷ್ಟು. ಇದನ್ನು ಸಹ ಹಾಕ್ತಾ ಇದ್ದೇನೆ. ಇದು ಈಗ ಸ್ವಲ್ಪ ಒಂಚೂರು ಒಂದು ಅರ್ಧ ನಿಮಿಷ ಫ್ರೈ ಆದರೆ ಸಾಕು ಇದು. ಈಗ ನಾವು ಮಾಡಿಟ್ಟಂಥ ಸ್ಕ್ವೇರ್ ಏನಿದೆ ಅದು ಜೋಳದ್ದು, ಅದನ್ನು ಇದರ ಮೇಲೆ ಇಟ್ಟು ಇದನ್ನು ಫ್ರೈ ಮಾಡಬೇಕು. ಈಗ ಇದನ್ನೆಲ್ಲವನ್ನು ಸಹ ಈ ರೀತಿಯಾಗಿ ಇಟ್ಟು ನಾನು ಫ್ರೈ ಮಾಡ್ತಾ ಇದ್ದೇನೆ. ಈಗ 1-2 ನಿಮಿಷ ಬಿಟ್ಟು ಇದು ಒಂದು ಸೈಡ್ ಕಲರ್ ಬಂದಿರುತ್ತೆ ಈ ರೀತಿಯಾಗಿ. ಆವಾಗ ಇದನ್ನು ಚಾಕುವಿನ ಸಹಾಯದಿಂದ ಉಲ್ಟಾ ಹಾಕ್ತಿದ್ದೇನೆ. ಇದನ್ನು ಸಣ್ಣ ಸಣ್ಣ ಪೀಸ್ ಆಗಿರೋದ್ರಿಂದ ಇದನ್ನು ಚಾಕುವಿನಲ್ಲಿ ನಾನು ಉಲ್ಟಾ ಮಾಡ್ತಾ ಇದ್ದೇನೆ. ಈಗ ಎಲ್ಲ ಸಹ ಆಗಿದೆ, ಉಲ್ಟಾ ಹಾಕಿದ್ದೇನೆ. ಇದು ಆಗಿದೆ. ಈಗ ತೆಗಿತಾ ಇದ್ದೇನೆ ಇದನ್ನು. ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ರೇಕ್ಫಾಸ್ಟಿಗೆ ಪಟಾಪಟ ಅಂತ ಹೇಳ್ಬಿಟ್ಟು ಈ ತಿಂಡಿಯನ್ನು ಮಾಡ್ಬೋದು, ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ಥ್ಯಾಂಕ್ ಯು.